ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘರ್ಷಣೆ ಪಾಠದ 8ನೇ ಪ್ರಶ್ನೆ. ಚಾಕುವಿನ ಮೇಲ್ಮೈಯನ್ನು ಹರಿತಗೊಳಿಸಲು ಈ ವಸ್ತುವಿಗೆ ಉಜ್ಜಲಾಗುತ್ತದೆ. ನೀವು ನೋಡಿರಬಹುದು ಮನೆಯಲ್ಲಿ ಚಾಕು ಅಥವಾ ಕತ್ತಿಯನ್ನೆಲ್ಲ ಹರಿತಗೊಳಿಸ್ತಾರೆ ಅಲ್ವಾ? ಅದನ್ನ ಯಾವುದಕ್ಕೆ ಉಜ್ಜುತ್ತಾರೆ ನೋಡೋಣ. ಆಪ್ಷನ್ ಎ, ಬಂಡೆ ಅಥವಾ ಕಲ್ಲು. ಹೌದು, ಇದು ಸರಿಯಾದ ಉತ್ತರ ಆಗಿರುತ್ತೆ. ಬಂಡೆ ಅಥವಾ ಕಲ್ಲಿಗೆ ಉಜ್ಜುವುದರ ಮೂಲಕ ಚಾಕುವಿನ ಮೇಲ್ಮೈಯನ್ನ ಹರಿತಗೊಳಿಸಲು ಸಾಧ್ಯವಿದೆ. ಯಾಕೆಂದ್ರೆ ಚಾಕು ಮೊಂಡಾದಾಗ ಏನಾಗುತ್ತೆ, ಅದರ ತುದಿಯಲ್ಲಿರುವಂತಹ ಚಾಕು ಯಾವ್ದ್ರಿಂದ ಮಾಡಿರ್ತಾರೆ? ಲೋಹದಿಂದ ಮಾಡಿರ್ತಾರೆ ಅಲ್ವಾ? ಆ ಲೋಹದ ವಸ್ತು ಏನಿದೆ, ಆ ಲೋಹದಿಂದ ಮಾಡಿರುವಂತಹ ಚಾಕುವಿನ ಅಂಚು ಸವೆದು ಆದ್ರೆ ಬಂಡೆ ಅಥವಾ ಕಲ್ಲು ಈ ಚಾಕುವಿನಗಿಂತ ಗಟ್ಟಿಯಾಗಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ಹಾಕಿ ತಿಕ್ಕುವುದ್ರಿಂದ ಆ ಮೇಲಿರುವಂತಹ ಸರ್ಫೇಸ್ ಕಿತ್ತೋಗುತ್ತೆ. ಆ ಘರ್ಷಣೆ ಏನಿದೆ ಅದು ಆ ಮೇಲಿರುವಂತಹ ಲೋಹದ ಮೊಂಡಾಗಿರುವಂತಹ ಸವೆದು ಹೋಗಿರುವಂತಹ ಲೋಹದ ಕಣ ಏನಿತ್ತಲ್ಲ, ಆ ಘರ್ಷಣೆಯಿಂದ ಆ ಲೇಯರ್ ಹೋಗ್ಬಿಡುತ್ತೆ. ಹಾಗಾಗಿ ಇದು ಚಾಕುವಿನ ಮೇಲ್ಮೈಯನ್ನ ಹರಿತಗೊಳಿಸಲಿಕ್ಕೆ ಸಹಾಯ ಮಾಡ್ತದೆ. ಅದನ್ನು ಪರ್ಟಿಕ್ಯುಲರ್ ಆಗಿ ಒಂದು ಆಂಗಲ್ ಅಲ್ಲಿ ಇಟ್ಕೊಂಡೆ ಹರಿತ ಮಾಡ್ತಾರೆ. ನೀವು ಹರಿತ ಮಾಡುವಾಗ ನೋಡಿರ್ಬೇಕು, ಹೇಗಂದ್ರೆ ಹಾಗೆ ಉಜ್ಜೋದಿಲ್ಲ ಬಂಡೆ ಅಥವಾ ಕಲ್ಲಿ ಅಲ್ವಾ? ಅದನ್ನ ಒಂದು ಸರಿಯಾಗಿ ಒಂದು 20 ಡಿಗ್ರಿನ 5 ಡಿಗ್ರಿನ ಅಲ್ಲಿ ಹಾಗೆ ಅದನ್ನ ಉಜ್ಜುತ್ತಾರೆ. ಅದಕ್ಕೂ ಒಂದು ಪ್ರೊಸೀಜರ್ ಇದೆ. ಪ್ಲಾಸ್ಟಿಕ್ ವಸ್ತುವಿಗೆ ಉಜ್ಜಿದ್ರೆ ಉಪಯೋಗ ಇಲ್ಲ. ಯಾಕೆಂದ್ರೆ ಚಾಕು ಲೋಹದಿಂದ ಮಾಡಿರ್ತಾರೆ, ಅದು ಪ್ಲಾಸ್ಟಿಕ್ ಗಿಂತ ಗಟ್ಟಿಯಾಗಿರುತ್ತೆ. ಹೀಗೆ ಗಟ್ಟಿಗೆ ಉಜ್ಜಿದ್ರು ಉಪಯೋಗ ಇಲ್ಲ. ಯಾಕೆಂದ್ರೆ ಮತ್ತೆ ಆ ಲೋಹದಿಂದ ಉಂಟಾಗುವಂತಹ ಘರ್ಷಣೆ ಏನಿದೆ ಅದು ಆ ಲೋಹದ ಲೇಯರ್ ಅನ್ನು ತೆಗೆದುಕೊಳ್ಳಕ್ಕೆ ಸಹಾಯ ಆಗುತ್ತಿಲ್ಲ. ಇದು ಉತ್ತರ. ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಎ, ಬಂಡೆ ಅಥವಾ ಕಲ್ಲು. ಇವುಗಳಿಗೆ ಉಜ್ಜುವುದರಿಂದ ಚಾಕುವಿನ ಮೇಲ್ಮೈಯನ್ನ ಹರಿತಗೊಳಿಸಲು ಸಾಧ್ಯವಾಗುತ್ತೆ. ಥ್ಯಾಂಕ್ ಯು.